ವಾಶ್ ಮಾಡಿಕೊಂಡ್ರೆ ಲೈಫ್ ಬರುತ್ತೆ ಸರ್. 10 ಇಯರ್ಸ್ ಲೈಫ್. 10 ಇಯರ್ಸು. ಆಮೇಲೆ ರಿಮೂವ್ ಮಾಡಿಬಿಡ್ಬೇಕಾದ್ರೆ ಹೊಸದು ರಿಮೂವ್. ಎಷ್ಟಡಿ ಇದು? 1 feet 12/6. 12/6. ವೆಲ್ಕಮ್ ಬ್ಯಾಕ್ ಟು ದ ರಾಜು ಯೂಟ್ಯೂಬ್ ಚಾನಲ್. ಗ್ಲಾಸ್ ಕಟಿಂಗ್ ಆಗ್ತಾ ಇದ್ದಾರೆ. ಅವರೇ ಸ್ವಂತ ರೆಡಿ ಮಾಡೋದಿಲ್ಲೇ. ಒರಿಜಿನಾಲಿಟಿ ಇರುತ್ತೆ, ತುಂಬ ಕ್ವಾಲಿಟಿ ಇರುತ್ತೆ. ಗ್ಲಾಸ್ ಕಟ್ಟಿಂಗ್ ಆಯಿತು ನೋಡಿ. ಫಿಶ್ಗೆ ಬೇಕಾದ ಫುಡ್ಡೆಲ್ಲ ಇಲ್ಲೇ ಸಿಗುತ್ತೆ. ಇವರ ಅಂಗಡಿ ಅಡ್ರೆಸ್ ಬಂದು ಎಚ್ ಕ್ರಾಸ್ ನೋಡಿ. ಇಲ್ಲಿರೋ ಮೀನು ಅವರೇ ಕೊಡ್ತಾರೆ. ಅದು ಜೊತೆ ಲೆಕ್ಕ ಕೊಡ್ತಾರ, ಸಿಂಗಲ್ ಕೊಡ್ತಾರೆ? ಕೇಳೋಣ ಬನ್ನಿ. ಇದು ಒಂದು ಲೆಕ್ಕನಾ ಮೀನು? ಜೊತೆ ಲೆಕ್ಕ, ಪೀಸ್ ಲೆಕ್ಕ. ನಾನೇ ಒಂದೇ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ಗುರು. ಆಗ್ತಾರೆ ಕಟಿಂಗು. ಏನು ಕಟಿಂಗ್ ಅಂತೀರಾ? ಗ್ಲಾಸ್ ಕಟಿಂಗು. ಯಾವ ಥರದ್ದು ಬೇಕೋ ಅಕ್ವೇರಿಯಮ್ಗಳು ಮಾಡಿಕೊಡ್ತೀವಿ. ನಿಮ್ಗೆ ಯಾವ ಸೈಜ್ ಬೇಕಾ? 1 ಅಡಿ ಬೇಕಾ, 1.5 ಅಡಿ ಬೇಕಾ, 3 ಅಡಿ ಬೇಕಾ, 4 ಅಡಿ ಬೇಕಾ, 10 ಅಡಿ ಬೇಕಾದರೂ ಸಿಗುತ್ತೆ. ಬೇಕಾ ಫೈಬರ್ ಟ್ಯಾಂಕಲ್ಲಿ ಬೇಕಾದರೂ ಸಿಗುತ್ತೆ. ಡಿಸ್ಕೌಂಟ್ ಇರ್ತದಾ? ಡಿಸ್ಕೌಂಟ್ ಸ್ಪೆಷಲಲ್ಲೇ ಮಾಡಿಕೊಡೋದು. ಇದರಲ್ಲಿ ಮಾತ್ರ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಇಂಪೋರ್ಟ್ ಟ್ಯಾಂಕಲ್ಲೆಲ್ಲ ಡಿಸ್ಕೌಂಟು ಅಮ್ಮಮ್ಮ ಒಂದು 10% ಬರುತ್ತೆ. ಅಷ್ಟು ಮೇಲೆ ಫಿಶಸ್ ಎಲ್ಲ ಅವು ನಾನು ಫುಲ್ ಸೆಟ್ ಕೊಡ್ಬೇಕು ನೋಡಿ. ಇವಾಗ ಇದಕ್ಕೆ 1 ಅಡಿ ಟ್ಯಾಂಕ್ ಇದು
ನಿಮ್ಗೆ ಯಾವ ಥರದ್ದು ಬೇಕಾದ್ರೂ ನಾನು ಬೇರೆ ಟ್ಯಾಂಕ್ ಬೇಕಾದ್ರೂ ಕೊಡ್ತೀನಿ, ಇಲ್ಲ ಫುಲ್ ಸೆಟ್ ಬೇಕಾದ್ರೂ ಕೊಡ್ತೀನಿ. ಫುಲ್ ಸೆಟ್ ಬೇಕಾದರೆ ಮೀನು ಅವ್ರ ಸೆಲೆಕ್ಷನ್, ಹಾಂ ನಾನು ಕೊಡೋಂಥ ಮೀನಲ್ಲ. ಅವ್ರು ತಗೊಂಡಂತ ಅವ್ರ ಚಾಯ್ಸು. ಅವ್ರು ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೊಂಡು ತಗೊಬೋದು. ಬೇರೆ ಅಂಗಡಿಗಳಲ್ಲಿ ಆ ಥರ ಇಲ್ಲ, ಅವ್ರು ಹಾಕಿದ್ದು ಹಾಕ್ಸ್ಕೊಂಡು ಹೋಗ್ಬೇಕು. ಫುಡ್ ಪ್ಯಾಕೆಟು, ಜಾಲ್ರ, ಮೀನು, ಲೈಟು, ಫಿಲ್ಟ್ರು, ಕಲ್ಲು ಎಲ್ಲ ಫುಲ್ಲು ಟೋಟಲ್ ಸೆಟ್ A to Z ಎಲ್ಲ ಕೊಡ್ತೀನಿ. ನನ್ನದೇ ಓನು ಇದೇ ಇರುತ್ತೆ, ಕಟಿಂಗು ಎಲ್ಲ. ಎಷ್ಟು ಯಾವ ಸೈಜ್ ಬೇಕಾದರೂ ನಾನು ಮಾಡಿಕೊಡ್ತೀವಿ. ಅದರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಎಲ್ಲನೂ ನೀಟಾಗಿ ಬರೋದು. ಎಷ್ಟಡಿ ಇದು? 1 feet 12/6. 12/6. ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 10 ವರ್ಷದಿಂದ ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸು. 10 years ಕಂಪ್ಲೀಟ್ ಆಗಿ 11 years. 11 ಇಯರ್ಸು. ನೋಡ್ರಿ, ಇದು 8 mm ಗ್ಲಾಸ್. ಇದು 1 feetಗೆ 8 mm ಗ್ಲಾಸ್ ಹೊಡಿತಾ ಇದ್ದೀವಿ. ಕೆಲವರೆಲ್ಲ 3 mm 4 mm ಹೊಡಿತಾರೆ. ನಾವು ನೋಡ್ರಿ 8 mm ಗ್ಲಾಸ್. ಇದು ಸೈಡ್ ಪೀಸ್ ಬಂದು 6 mm ಗ್ಲಾಸ್. ಇದು 6 mm. ಕೆಳಗಡೆ ಬಾಟಮ್ ಪೀಸನ್ನು ಅಷ್ಟೇ 6 mm. ಒರಿಜಿನಲ್ ಆಗಿರುತ್ತೆ. ಹಾಂ 6 mm. ಇದು 8 mm ಕೊಡಿಸಿರೋದು. ಒಳ್ಳೆ ಒರಿಜಿನಲ್ ಐಟನಾಗಿ ಇರುತ್ತೆ. ಗ್ಲಾಸ್ ಮೇಲೆ ಡಿಪೆಂಡು, ರೇಟೂ ಅಷ್ಟೇ ಸರ್. ನಾನು 4 mm ಈ ಥರ 3 mm ಗ್ಲಾಸ್ ಏನೂ ಹಾಕಲ್ಲ. ಏನಿದ್ರು ಒರಿಜಿನಲ್ ಐಟಿನೇ ಹಾಕೋದು. ನೋಡಿ, ಇದು ಬಂದು 6 mm ಸೈಡ್ ಪೀಸು. ಕಡಿಮೆ ಇರೋದಲ್ವ, 6 inch ಬರುತ್ತೆ ಅಷ್ಟೇ. ಅಲ್ಲ, ಇದು 12 inch ಬರುತ್ತೆ. ಅದಕ್ಕೆ ಇದು ಹಾಕಿದ್ರೆ ಸಾಕು, ಪರವಾಗಿಲ್ಲ. ಫಿನಿಶಿಂಗ್ ಆಗಿರುತ್ತೆ. ಎಷ್ಟು ಅವರ್ ಆಡಬೇಕು? ಇದು ನೀವು ಆಡ್ಬೇಕು ಸರ್, 3 hour ಆಡಬೇಕು. ನೀರೇನು ಲೀಕ್ ಆಗಲ್ಲ? ಗಲೀಜು ಏನೇ ಇರಬಾರ್ದು. ಗಲೀಜು ಇದ್ದರೆ ನೀಟಾಗಿ ಅದು ಇದಾಗಲ್ಲ, ಅಂಟ್ಕೊಳಲ್ಲ. ನೀಟಾಗಿ ನೋಡ್ಕೊಬೇಕು ಮೂಲೆಗಳು ಯಾವ ಥರ ಇದೆ ನಾವು. ಅಷ್ಟೇ. ಇವಾಗ ಜಸ್ಟ್ ನೋಡ್ಕೊಬೇಕು ಮೂಲೆಗಳು ಕರೆಕ್ಟಾಗಿದೆಯಾ. ಒಂದ್ಸತಿ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಗುಮ್ಮು ಆಚೆ ಬರಬೇಕು. ಅವಾಗ ಸುಮ್ಮನೆ ಈ ಥರ ಇಟ್ಕೊಬೇಕು. ಅಕ್ವೇರಿಯಂ ಶಾಪ್ನಿಂದ ನೋಡಿರಿ, ಈ ಥರ 4 ಮೂಲೆನೂ ಒಂದು ಚೌಕ ಹಾಕ್ಬಿಡ್ತೀವಿ, ಆಯ್ತಾಕೃತಿ ಆ ಥರ ಕಾಣಿಸುತ್ತೆ. ಫಿನಿಶಿಂಗ್ ಆಗೇ ಇರುತ್ತೆ. ಕೆಲವರು ಗಲೀಜಾಗಿರುತ್ತೆ, ಅವೆಲ್ಲ ಏನಿಲ್ಲ, ಗುಮ್ಮ ಹಾಕಿರೋ ಥರನೇ ಕಾಣಿಸಲ್ಲ. 4 ಮೂಲೆ ನೋಡ್ರಿ, ಈ ಥರ ನೋಡ್ಕೊಬೇಕು. ಆಚೆ ಬಂದಿರುತ್ತಾ ಫಸ್ಟು ನೋಡ್ರಿ, ಇಲ್ಲಿ ಆಚೆ ಬಂದಿದ್ದಲ್ವಾ, ಸುಮ್ಮನೆ ಸ್ವಲ್ಪ ಪುಷ್ ಮಾಡ್ಕೊಂಡು ಅಷ್ಟೇ. ಈ ಥರ ಪುಷ್ ಮಾಡಿಕೊಂಡು ನೋಡ್ರಿ, ಈ ಥರ ಬಾಟಮ್ ಪೀಸು ಕರೆಕ್ಟಾಗಿರಬೇಕು. ಸ್ವಲ್ಪ ಆಚೆ ಬಂದರೆ ನೀರು ಆಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿದೆ, ಒಳ್ಳೆ ಫಿನಿಶಿಂಗ್ ಇದೆ. 4 ಮೂಲೆ ಸರಿ ಒಂದೇ ಲೆಕ್ಕಾಚಾರವಾಗಿದೆ. ಒಂದು ಹಿಂದೆ ಮುಂದೆ ವಕ್ರವಾಗಿ ಬ್ಯಾಡ್ ಥರ ಏನು ಕಾಣಿಸಲ್ಲ.
ನೋಡಿ ಆಯಿತು. ಆಮೇಲೆ ಒಮ್ಮೆ ನನ್ನ ಸಾಲಿಲ್ಲ ಅಂದರೆ ಹಾಂ. ಏನನ್ನ ಡೌಟ್ ಇದ್ದರೆ ನೋಡಿ ಈ ಥರ ಸ್ಪೈಸಸ್ ಏನನ್ನ ಕಾಣಿಸಿದ್ರೆ ಬೇಕಾದರೆ ಇನ್ನೂ ಒಂದು ಟ್ರಿಪ್ಪು ತೆಳ್ಳಕ್ಕೆ ಹಾಕ್ಕೊಬೇಕು. ಮುಂದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ತಿಕ್ನೆಸ್ ಜಾಸ್ತಿ ಇರ್ಬಾರ್ದು, ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ. ನಿಧಾನಕ್ಕೆ ನೋಡಿ ಇದು ಇಷ್ಟು ಮಾತ್ರ ಅಂದ್ಕೊಂಡ್ರೆ ಅಷ್ಟೇ ಸರ್, ಜಾಸ್ತಿನೂ ಅನ್ಬಾರ್ದು. ನೋಡಿರಿ ಈ ಥರ ಇದು ನಿಂತ್ಕೊಂಡು ಈ ಥರ ನೋಡಿದ್ರೆ ನಮ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ. 4 ಮೂಲೆ ನೋಡಿರಿ ಸರ್, ಏನು ನಮಗೆ ಈ ಥರ ಕೈ ಇಟ್ಟರೆ ಹೇಳಾಗಲಿ ಏನಾಗಲಿ ಕೈ ಇಟ್ಟರೆ ತಡಬಾರ್ದು, ನಮ್ಗೆ ಈ ಥರ ಆಚೆ ಬಿಟ್ಟಿರೋದು ಆ ಥರ ಫಿನಿಶಿಂಗ್ ಕೊಡಬೇಕು ನ್ಯಾಯವಾಗಿ. ನಮ್ಮ ಕಸ್ಟಮರು ವಿಜಯಪುರ, ದೇವನಹಳ್ಳಿ, ಈ ಕಡೆಯಿಂದ ಚಿಂತಾಮಣಿ, ಹೊಸಕೋಟೆ ಕಡೆಯಿಂದನೂ ಬರ್ತಾರೆ ಸರ್. ಯಾಕಂದರೆ ರೀಸನಬಲ್ ರೇಟಾಗಿ ಕೊಡ್ತೀರಿ, ಕೊಟ್ಟು ರೀಸನಬಲ್ ರೇಟಾಗೂ ಕೊಟ್ಟು ಕಡಿಮೆನೂ ಪ್ರೈಸ್ ಇರುತ್ತೆ, ಇವೇನು ಕಾಸ್ಟ್ ಇರೋಲ್ಲ. ಥಿಕ್ನೆಸ್ಸು ಅಷ್ಟೇ, ಗ್ಲಾಸು ಒರಿಜಿನಲ್ಲೇ. ಬೇಕಾದ್ರೆ ನೀವೆಲ್ಲನ ನೋಡಿ ಯಾವ ಎಕ್ವೈರ್ ಮುಗನ ಕಂಪೇರ್ ಮಾಡಿರಿ. ಈ ಥರ 8 mm ಗ್ಲಾಸ್ ಹಾಕಿ ಯಾರೂ ಮಾಡಲ್ಲ, ನಾವು ಮಾಡ್ತಾಯಿದ್ದೀವಿ. ಕಸ್ಟಮರು ಹ್ಯಾಪಿ ಆಗಿರ್ತೀವಿ ಸರ್. ನಮ್ಮ ಅಂಗಡಿ ಹೆಸರು 10 ವರ್ಷದಿಂದ ಒಂದು ಬ್ಯಾಡ್ ನೇಮು ಇವತ್ತಿಗೂ ಬಂದಿಲ್ಲ. ಮಧು ಅಕ್ವೇರಿಯಂ ಅಂತ ನಮ್ಮ ಅಂಗಡಿ ಹೆಸರು, ಇವತ್ತಿಗೂ ಬ್ಯಾಡ್ ನೇಮ್ ಬಂದಿಲ್ಲ. 10 ಜನ ಕಸ್ಟಮರ್ ಕೂಡ ಮಧು ಅಕ್ವೇರಿಯಂ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ. ನೋಡಿ ಈ ಥರ ಸ್ವಲ್ಪ ತೆಳ್ಳಕ್ಕೆ ಇದೆ, ಸ್ವಲ್ಪ ಒಂದೇ ಸತಿ ಹಾಕ್ಕೊಬೋದು, ಬಟ್ ಒಂದೊಂದು ಹತ್ರ ಸ್ಪ್ರೆಡ್ ಆಗಲ್ಲ ಸರ್, ಅದು ಬರಲ್ವ. ಅದಕ್ಕೆ ವಾಶ್ ಮಾಡ್ಕೊಂಡ್ರೆ ಲೈಫ್ ಬರುತ್ತೆ ಸರ್. 10 ಇಯರ್ಸ್ 10 ಇಯರ್ಸು. ಆಮೇಲೆ ರಿಮೂವ್ ಮಾಡಿಬಿಟ್ಬೇಕಾದ್ರೆ ಹೊಸದು ರಿಮೂವ್. తన పేరు చరిత్ర మర్చిపోదు.